ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ. ಲಿಂಗಗಳಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಪ್ರಸಾದಲಿಂಗ. ಷಟ್ಸ್ಥಳದಲ್ಲಿ ಭಕ್ತಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣರ ಸ್ಥಳ, ಐಕ್ಯ ಸ್ಥಳ ಅಂತ ಈ 5-6 ಸ್ಥಳಗಳಿವೆ. ಇವು ಒಂದೊಂದು ಅರ್ಥವನ್ನು ಕೊಡ್ತವೆ. ಈ ಷಟಸ್ಥಳದಲ್ಲಿ ಭಕ್ತಸ್ಥಳ, ಭಕ್ತನಾದವನು ಎಲ್ಲವನ್ನು ತ್ಯಾಗ ಮಾಡಬೇಕು. ಅಂತ ಮಾಡುವನು ಮಾತ್ರ ಈ ಲೋಕದಲ್ಲಿ ಆಸೆ ಇರಬಾರ್ದು. ನಾವು ಮಾಡುವ ಕೆಲಸ ಪರಮಾತ್ಮೆಗೆ ಅಂತರಾತ್ಮಕ್ಕೂ ಸಲ್ಲಿಸುವಂತಿರಬೇಕು. ಮಹೇಶ್ವರ ಸ್ಥಳ, ನನ್ನೊಳಗೆ ನನಗೆಲ್ಲ ಇದೆ, ನಾನು ಎಲ್ಲ ಬಲ್ಲೆ ಅಂತಕ್ಕಂಥದ್ದನ್ನು ಇಟ್ಕೊಂಡಿರ್ತದೆ. ಪ್ರಸಾದ ಸ್ಥಳದಲ್ಲಿ ನಿಂದು ಯಾವುದೂ ಇಲ್ಲ, ಪಾದೋದಕ ಮಾತ್ರ ನಿನ್ನದು. ಕಣ್ಣು, ನಾಲಿಗೆ, ಮೂಗು, ಚರ್ಮ, ಕಿವಿ ಇವುಗಳು ನಿನ್ನ ಆಸ್ತಿಗಳು. ಪ್ರಾಣಲಿಂಗ ಸ್ಥಳದಲ್ಲಿ ಉಸಿರು ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು. ಅದರಲ್ಲಿ 5 ಪ್ರಾಣ ಲಿಂಗಗಳಿವೆ. ಪ್ರಾಣ, ವಿಧಾನ, ವ್ಯಾನ, ಉದಾನ, ಸಮಾನ, ಕುಂಭಕ, ರೋಚಕ, ಪೂರಕ, ಶೂನ್ಯಕ ಇವೆಲ್ಲವೂ ನಿಲ್ಲಿಸಿದರೆ, ಪ್ರಸಾದೀಕರಿಸಿಕೊಂಡ್ರೆ ನಿನ್ನೊಳಗೆ ಹೋಗುತ್ತೆ, ಇಲ್ಲ ಅಂದರೆ ನಿನ್ನನ್ನು ಬಿಟ್ಟು ಹೋಗುತ್ತೆ. ನಾವು ಇಟ್ಕೊಂಡ್ರೆ ಬೇಕಾದ್ದನ್ನು ಪಡಿಬೋದು. ಐಕ್ಯ ಸ್ಥಳ ಎಲ್ಲರೂ ಇರ್ತಾರೆ ಇದರಲ್ಲಿ. ಸಾಧಕರು, ಯೋಗಿಗಳು, ಶಿವಯೋಗಿಗಳು, ಸಿದ್ಧಿವಂತರು, ಬುದ್ಧಿವಂತರು. ಇದರಲ್ಲಿ ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ, 1000ಕ್ಕೊಬ್ಬ ಸತ್ಯವಂತ ಮಾತ್ರ ಸಿಗೋದು. ಕಾಯಕದಲ್ಲಿ ಮಾತ್ರ ನಿರತ ಇರ್ತಾರೆ. ಶರಣಸ್ಥಳ ಬಯಲು ರೂಪವನ್ನು ಮಾಡಬಹುದು, ರೂಪವನ್ನು ಬಯಲು ಮಾಡಬಹುದು. ಇದು ಕೇಸರಿ ಮಾರ್ಗದಿಂದ ಬಂದಿದೆ, ಅಂದರೆ ಆಕಾಶದಿಂದ ಬಂದಿರತಕ್ಕಂಥದ್ದು. ಕೇಸರಿಯ ಮುದ್ರೆಯಲ್ಲಿ 8 ಸಿದ್ಧಿಗಳಿವೆ. ಇದನ್ನು ವಲಯ ಮಹದೇಶ್ವರರು ಸಾಧಿಸಿದ್ದಾರೆ. ಅರಿಮ, ಗರಿಮ, ಮಹಿಮ, ಲಗಿಮ, ಪ್ರಾಪ್ತಿ, ಈಸತ್ವ, ವಸತ್ವ, ಪ್ರಾಧಾನ್ಯ ಕೇಸರಿಯ ಮುದ್ರೆಯಲ್ಲಿ ಎಲ್ಲವೂ ಇರುತ್ತವೆ. ಇವುಗಳನ್ನು ಪಾಲಿಸ್ತಕ್ಕಂಥದ್ದು ನಮ್ಮಲ್ಲಿ ಬುದ್ಧಿ ಇರಬೇಕು. ಸಾಮಾನ್ಯ ಮನುಷ್ಯನಲ್ಲಿರ್ತಕ್ಕಂಥ ಶಕ್ತಿ ಉಳಿದಿರ್ತಕ್ಕಂಥ ಬುದ್ಧಿವಂತರು, ಸಾಧಕರು, ಯೋಗಿಗಳು, ಶಿವಯೋಗಿಗಳು, ಸಿದ್ಧಿವಂತರು ಇವೆಲ್ಲ ಸುಳ್ಳು ಆಗ್ತವೆ. ಅದನ್ನು ನಾವು ಸಿದ್ಧಪಡಿಸೋಣ.